ಸಾಹಿತ್ಯದಲ್ಲಿ ಅನುವಾದಕರು ಮೂಲ ಲೇಖಕ ಮತ್ತು ಹೊಸ ಓದುಗರ ನಡುವಿನ ಮುಖ್ಯ ಸೇತುವೆ ಇದ್ದ ಹಾಗೆ. ಅವರು ಕೇವಲ ಪದಗಳನ್ನು ಬದಲಾಯಿಸುವುದಿಲ್ಲ, ಬೇರೆ ಭಾಷೆಯ ಸಾಂಸ್ಕೃತಿಕ ಭಾವನೆ ಮತ್ತು ಆಲೋಚನೆಗಳನ್ನು ಸ್ಥಳೀಯ ಭಾಷೆಗೆ ಸೃಜನಶೀಲವಾಗಿ ತಂದುಕೊಡುತ್ತಾರೆ. ಅನುವಾದಕರ ಈ ಕಾರ್ಯವು ಜಾಗತಿಕ ಸಾಹಿತ್ಯವನ್ನು ಎಲ್ಲರಿಗೂ ತಲುಪಿಸುವ ಕೆಲಸ ಮಾಡುತ್ತದೆ. ಹೊಸ ವಿಚಾರಗಳನ್ನು ಮತ್ತು ವಿಭಿನ್ನ ಕಥೆಗಳನ್ನು ಭಾಷಾಂತರಿಸಿ ಸ್ಥಳೀಯ ಸಾಹಿತ್ಯವನ್ನು ಶ್ರೀಮಂತಗೊಳಿಸುತ್ತಾ ಜ್ಞಾನ ವಿಸ್ತರಣೆ ಕೆಲಸ ಮಾಡುತ್ತಾರೆ. ಭಾಷೆಯ ಗಡಿಗಳನ್ನು ಮೀರಿ ವಿಶ್ವ ಸಾಹಿತ್ಯವನ್ನು ಸಾಮಾನ್ಯ ಓದುಗರ ಬಳಿಗೆ ತರುತ್ತಾರೆ ಎಂದರೆ ತಪ್ಪಾಗದು. ಅಂತಹುದೇ ಒಂದು ಅನುವಾದ ಕೆಲಸದಿಂದ ಕನ್ನಡ ಜನರಲ್ಲಿ ತಮ್ಮದೇ ಆದ ಸ್ಥಾನ ಪಡೆದಿರುವ ಲೇಖಕರು ಎಸ್.ಡಿ. ಕುಮಾರ್ ಅವರು. ಎಂ.ಕಾಂ ಸ್ನಾತಕೋತ್ತರ ಪದವೀಧರರಾದ ಇವರು ಇಲ್ಲಿಯವರೆಗೂ ತೆಲುಗು ಮತ್ತು ಆಂಗ್ಲ ಭಾಷೆಯಿಂದ 700ಕ್ಕೂ ಹೆಚ್ಚು ಕಿರು ಮತ್ತು ದೊಡ್ಡ ಕಾದಂಬರಿಗಳ ಅನುವಾದ ಮಾಡಿದ್ದಾರೆ. ಇದಲ್ಲದೆ 300ಕ್ಕೂ ಹೆಚ್ಚು ಕಥೆಗಳನ್ನು ತಾವೇ ರಚಿಸಿದ್ದಾರೆ. ಇವರು ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ, ವಿಶೇಷವಾಗಿ ಕಾದಂಬರಿಗಳು, ಕಥಾ ಸಂಕಲನಗಳು, ವ್ಯಕ್ತಿತ್ವ ವಿಕಸನ ಮತ್ತು ರಾಜಕೀಯ ಸಾಮಾಜಿಕ ವಿಷಯಗಳ ಮೇಲೆ ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ. ಯಾವುದೇ ಗ್ರಂಥಾಲಯಕ್ಕೆ ಹೋದರೂ ಕನಿಷ್ಠ 10 ಇವರ ಕೃತಿಗಳನ್ನು ನೋಡಬಹುದು. ಇವರ ಬರಹಗಳು ಕರ್ನಾಟಕದ ಬಹುತೇಕ ಎಲ್ಲಾ ದಿನಪತ್ರಿಕೆ, ವಾರಪತ್ರಿಕೆ, ಪಾಕ್ಷಿಕ, ಮಾಸಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲ ವರ್ಷಗಳಿಂದ ಸುಮಾರು 6,000ಕ್ಕೂ ಹೆಚ್ಚಿನ ಕವನಗಳನ್ನು ತೆಲುಗು, ಇಂಗ್ಲಿಷ್ ಮತ್ತು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇದಲ್ಲದೆ ಇವರು ಕಿರುತೆರೆಯ ಧಾರಾವಾಹಿಗಳ ಸ್ಕ್ರಿಪ್ಟ್ ಕೂಡ ಮಾಡುತ್ತಾರೆ. ಒಂದಿಷ್ಟು ಚಲನಚಿತ್ರಗಳಿಗೆ ಕತೆ, ಚಿತ್ರಕಥೆಗಾಗಿ ದುಡಿದದ್ದು ಇವರ ಕ್ರೆಡಿಟ್ನಲ್ಲಿ ಇವೆ. ಅನಂತ ಕುಣಿಗಳವರ ಜೊತೆ ಲೈಫ್ 360 ಕೃತಿ ಎಸ್.ಡಿ. ಕುಮಾರ್ ಅವರ ಒಂದು ವಿನೂತನ ಪ್ರಯೋಗದ ಜಂಟಿ ಕೃತಿ. ಈ ಮಾಸದ ಕನ್ನಡ ಪುಸ್ತಕ ಪರಿಚಯದಲ್ಲಿ ಎಸ್.ಡಿ. ಕುಮಾರ್ ಅವರ ಕೆಲವು ಕೃತಿಗಳ ಪರಿಚಯಗಳನ್ನು ಮಾಡಿಕೊಳ್ಳೋಣ ಬನ್ನಿ. ಧನ್ಯವಾದಗಳು.